ಶ್ರೀಗುರುಭ್ಯೋ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಹಾಗೆಯೇ ಈ ಸಂವಾದದಲ್ಲಿ ನನ್ನೊಂದಿಗೆ ಭಾಗಿಯಾಗಲು ಬಂದಿರುವ ನನ್ನ ತಂದೆಯವರಾದ ಪ್ರೊಫೆಸರ್ GN ಭಟ್ ಅವರಿಗೂ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇನೆ. ಹಿಂದಿನ ಸರಣಿಯಲ್ಲಿ ನಾವು ಫಲದ ಚಿಂತನೆ ಮಾಡದೆ ಕರ್ಮವನ್ನು ಮಾಡು ಕೃಷ್ಣ ಹೇಳಿದ್ದಾನೆ. ಹೀಗಾಗಿ ಸಾಂಖ್ಯ ಅಂದರೆ ಜ್ಞಾನ ಯೋಗದ ಜೊತೆಗೆ ಕರ್ಮದ ಪ್ರಸ್ತಾಪವನ್ನು ತಗೊಂಡು ಬಂದ, ಸ್ಥಿತಪ್ರಜ್ಞನ ಲಕ್ಷಣಗಳನ್ನು, ಮಹತ್ವವನ್ನು ಹೇಳಿದ, ಇದೆಲ್ಲವನ್ನು ತಿಳಿದುಕೊಂಡೆವು. ಫಲದ ಚಿಂತನೆ ಇಲ್ಲದೆ ಕರ್ಮ ಮಾಡಬೇಕು ಎಂದು ಹೇಳಿದ ಸರಿ. ಈಗ ಕರ್ಮ ಯೋಗದ ಮೇಲೆ ನಾವು ಬಂದಾಗ ಕರ್ಮ ಹೇಗೆ ಮಾಡಬೇಕು, ಆ ಕರ್ಮವನ್ನು, ಫಲದ ಚಿಂತನೆಯೇ ಇಲ್ಲದ ಆ ಕರ್ಮವನ್ನು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ವಿವರಿಸ್ತಾನೆ. ಅದನ್ನೊಂದು ಸ್ವಲ್ಪ ಕ್ಲುಪ್ತವಾಗಿ ವಿವರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಜ್ಞಾನಯೋಗ ಅಂದರೆ ಸಾಂಖ್ಯ, 2ನೇ ಅಧ್ಯಾಯದಲ್ಲಿ ಸಾಂಖ್ಯ ಯೋಗದಲ್ಲಿ ಕರ್ಮಯೋಗವನ್ನು ಮಾಡಬೇಕು. ಅಂದರೆ ಯೋಗವನ್ನು ಹೊಂದಿಸಿಕೊಂಡು ಕರ್ಮ ಮಾಡಬೇಕು, ಸಮತ ಭಾವದಿಂದ ಮಾಡಬೇಕು. ಕುಶಲ ಅಂದರೆ ವಿವೇಕವನ್ನು ಹೊಂದಿಕೊಂಡು ಜೋಡಿಸಿಕೊಂಡು ಮಾಡಬೇಕು. ಫಲ ಅಪೇಕ್ಷೆ ಇಲ್ಲದೆ ಈಶ್ವರಾರ್ಪಣ ಭಾವದಿಂದ ಕರ್ಮವನ್ನು ಮಾಡಿದರೆ ಅದಕ್ಕೆ ಸಮತ್ವ ಅಂತ ಹೆಸರು ಅಂತೆಲ್ಲ ಹೇಳಿ ಆಯಿತು. ಹಾಗೆಯೇ ಈ 3ನೇ ಅಧ್ಯಾಯಕ್ಕೆ ನಾವು ಬರ್ತಾ ಇದ್ದೇವೆ. ಅವನಿಗೆ ಈ ವಿಚಿತ್ರವಾಗಿ ಕಂಡಿತು ಅರ್ಜುನಿಗೆ ಸಹಜವಾಗಿ. ಹಾಗಾದರೆ ಜ್ಞಾನ ಬ್ರಾಹ್ಮಿ ಸ್ಥಿತಿಯಷ್ಟೇ 19 ಶ್ಲೋಕ ಕೊನೆಗೆ ಹೇಳಿದ್ದು ಮೊದಲ ಆತ್ಮಲಕ್ಷಣ. ನೀನು ಕರ್ಮದ ಬಗ್ಗೆ ಹೇಳಿದೆಯಾಗ, ಆದರೆ ಮತ್ತೆ ಜ್ಞಾನವೇ ಬ್ರಾಹ್ಮಿ ಸ್ಥಿತಿಯನ್ನು ತುಂಬ ಹೊಗಳಿದೆಯೇ, ಮುನಿ ಶ್ರೇಷ್ಠ ಅಂತ ಹೇಳಿದೆ. ನಾವೆಲ್ಲ ಕತ್ತಲಲ್ಲಿದ್ದೇವೆ, ಅವರೆಲ್ಲ ಬೆಳಕಿನಲ್ಲಿದ್ದಾರೆ ಮುನಿಗಳು ಅಂತೆಲ್ಲ ಹೇಳ್ತಾ ಇದ್ದೀಯೇ, ಜ್ಞಾನವೇ ಹೆಚ್ಚು ಅಂತಾಯ್ತಲ್ಲ. ಮತ್ತೆ ಯಾಕೆ ನನಗೆ ಈ ಘೋರವಾದ ಅಂದರೆ ನೆತ್ತರು ಹರಿಯುವಂತಹ ಯುದ್ಧ, ಇದು ಸೋಲು ಗೆಲುವಿನ ಯುದ್ಧ ಅಲ್ಲ, ಇದು ಸಾವಿನ ಯುದ್ಧ. ಇಂಥ ಯುದ್ಧ ಮಾಡಲಿಕ್ಕೆ ನನ್ನ ಕಿಂ ಘೋರೇ ಕರ್ಮಾಣಿ ಅಂತ ನಾನು ಹೇಳ್ತಾನೆ. ತತ್ಕಿಂ ಕರ್ಮಾಣಿ ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ. ಅಂದರೆ ಘೋರ ಕರ್ಮದಲ್ಲಿ ನೀನು ಯಾಕೆ, ಭಯಂಕರವಾದ ಕರ್ಮದಲ್ಲಿ ಯಾಕೆ ನೀನು ನನ್ನನ್ನು ತೊಡಗಿಸ್ತಾ ಇದ್ದೀಯೇನು, ಒಂದು ಅರ್ಥದಲ್ಲಿ ದೂಡ್ತಾ ಇದ್ದೀಯೇ ನೀನು ಅಂತ ಕೇಳ್ತಾನೆ. ಮತ್ತು ಸಾಮಾನ್ಯವಾದ ಆತ್ಮೀಯ ಶಿಕ್ಷಕರಲ್ಲಿ ಹೇಗೆ ಕೇಳ್ತಾರೋ ಆ ರೀತಿಯಾಗಿ ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿ ಮೋಹಯಸಿ ಅಂತ. ಇವನ ಬುದ್ಧಿಯಲ್ಲಿರುವಂತಹ ಮಂಕನ್ನ, ಮಾಲಿನ್ಯತೆಯನ್ನ, ಕತ್ತಲೆಯನ್ನ, ಆ ಮೋಹ ಏನು ಅವನ ಅಟ್ಯಾಚ್ಮೆಂಟ್ ಇದೆ, ಅದನ್ನು ತೆಗಿಲಿಕ್ಕಾಗಿ ಇವನು ಹೇಳಿದರೆ ನನ್ನ ತಲೆ ಹಾಳು ಮಾಡ್ತಾ ಇದ್ದೀಯ ನೀನು, ನನ್ನನ್ನೇ ದಾರಿ ತಪ್ಪಿಸ್ತಾ ಇದ್ದೀಯ ಅನ್ನೋ ಅರ್ಥದಲ್ಲಿ. ಅದು 1ನೇ ಅಧ್ಯಾಯದಲ್ಲಿ ಏನು ಹೇಳ್ಕೊಂಡಿದ್ನೋ ನನಗೆ ಗೊತ್ತಾಯಿತು, ನಿನಗೆ ಗೊತ್ತಾಗಲಿಲ್ವಲ್ಲ, ಎಂಥ ಘೋರ ಕರ್ಮ, ಪಾಪಕ್ಕೆ ಹೋಗ್ಬಿಡ್ತಿದ್ವಿ ನಾವು ಅಂಥೇಳಿ ಅಂತ ಹೇಳಿದಾಗ ಇನ್ನೂ ಅವನ ತಲೆಯಲ್ಲಿ ಅದೇ ಓಡ್ತಾ ಇದೆ ಅಂತ ಗೊತ್ತಾಗ್ತದೆ. ಆದರೆ ಹೇಗೆ ಒಳ್ಳೆಯ ಶಿಕ್ಷಕ ಶಿಷ್ಯನಿಗೆ ಬೈಯೋದಿಲ್ವೋ ಈ ಥರ ಪ್ರಶ್ನೆ ಕೇಳಿದಾಗ, ಏನು ನನ್ನನ್ನು ನೀನು ಮೂರ್ಖ ಅಂತ ಹೇಳ್ತೀಯಾ, ನಿನ್ನ ತಲೆ ಹಾಳು ಮಾಡ್ತೇನೆ ನಾನು ಅಂತ ಬೈಲಿಕ್ಕೆ ಹೋಗೋದಿಲ್ಲ. ಓಹೋ, ನಿನಗೆ ಅರ್ಥ ಆಗಲಿಲ್ವಾ, ಸರಿ 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 ನಾನು ಹೇಳ್ತೇನಪ್ಪ ಅಂತ ಅವನಿಗೆ, ಅವನ ಭಾವನೆಗೆ, ಅವನ ಉದ್ವೇಗಕ್ಕೆ ಯಾವ ಪ್ರತಿಕ್ರಿಯೆಯೂ ಕೊಡದೆ ಇವನು ನಿರ್ದ್ವೇಗದಿಂದ ಸಮಾಧಾನ ಚಿತ್ತದಿಂದಲೇ ಕೃಷ್ಣ ಹೇಳ್ತಾ ಇದ್ದಾನೆ. ಅಯ್ಯ, ನಾನು ಹೇಳಿದ್ದು ಹೌದು, 2 ಲೋಕೆ ಅಸ್ಮಿನ್ ವಿವಿಧ ನಿಷ್ಠ. ಮೊದಲೇ ಹೇಳಿದೆ ನಾನು, ನಿಷ್ಠ ಅಂತಂದರೆ ಲಾಯಲ್ಟಿ ಎನ್ನುವ ಅರ್ಥ ಅಲ್ಲ ಇಲ್ಲಿ, ನಿಜವಾಗಿ ದಾರಿ ಅಂತ ಅರ್ಥ. 2 ವೇಸ್ ಆಫ್ ಲೈಫ್. ಒಂದು ಯಾವುದು ಕರ್ಮ, ಇನ್ನೊಂದು ಜ್ಞಾನ. ನೀನು ಜ್ಞಾನಕ್ಕೆ ಇನ್ನೂ ಪಕ್ವವಾಗಿಲ್ಲಯ್ಯ, ಅದಕ್ಕಾಗಿ ನಿನಗೆ ನಾನು ಕರ್ಮವನ್ನು ಯೋಗಯುಕ್ತವಾಗಿ ಮಾಡು ಅಂತ ಹೇಳ್ತಾ ಇರೋದು. ಆ ಯೋಗಯುಕ್ತವಾಗಿ ಕರ್ಮ ಮಾಡೋದು ದೊಡ್ಡ ಸಾಧನೆ. ಅದನ್ನು ಮಾಡದೆ ನೀನು ಜ್ಞಾನಿ ಆಗಲಿಕ್ಕೆ ಆಗೋದಿಲ್ಲ. ಯಾವನೊಬ್ಬನೂ ಕರ್ಮ ಮಾಡದೆ ಇರೋದೇ ಇಲ್ಲ. ನೋಡಿ, ನಮ್ಮ ಕೈ ಸುಮ್ಮನೆ ಇರ್ತದೆಯಾ, ನಮ್ಮ ಕಾಲು ಸುಮ್ಮನೆ ಇರ್ತದೆಯಾ, ನಮ್ಮ ಕಣ್ಣು ಸುಮ್ಮನೆ ಇರ್ತದೆಯಾ, ಮಾತು ಸುಮ್ಮನೆ ಇರ್ತದೆಯಾ, ಹೊರಗಡೆಗೆ ಮಾಡದೆ ಹೋದರೂ ನಡೆಯೋದು ಶ್ವಾಸೋಚ್ಛ್ವಾಸ ನಡೀತಾನೇ ಇರ್ತದೆ, ಜಠರಲ್ಲಿ ನಡೆಯುವ ಪ್ರಕ್ರಿಯೆಗಳು ನಡೀತಾನೇ ಇರ್ತದೆ, ರಕ್ತ ಸಂಚಾರ ಆಗ್ತಾನೇ ಇರ್ತದೆ. ಮತ್ತು ಹೃದಯ ಎಷ್ಟು ಹೊತ್ತಿಗೆ ಹೇಗೆ ಅದು ಬಡ್ಕೊಂಡಿರಬೇಕೋ ಅದೇ ಸಮಯಕ್ಕೆ ಸರಿಯಾಗಿ ಹೃದಯ ಬಡಿತಾ ಇದ್ದೇ ಇರ್ತದೆ. ಹಾಗಾಗಿ ಕರ್ಮ ಮಾಡದೆ ಯಾರಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದು ವಾದವನ್ನು ಅವನು
ನೆನೆಸ್ತಾನೆ. ಹಾಗಾಗಿ ಏನು ಮಾಡಬೇಕು ಹಾಗಾದರೆ? ನಿಯತಂ ಕುರು ಕರ್ಮತ್ವಂ, ಕರ್ಮವನ್ನು ಒಂದು ಶಿಸ್ತಿನಲ್ಲಿ ನೀನು ಮಾಡು. ಆ ಶಿಸ್ತಿನಲ್ಲಿ ಮಾಡೋದು ಅಂತಂದ್ರೆ ಹೇಗೆ? ಡಿಸಿಪ್ಲೀನ್ ಅಂತ ಹೇಳ್ತಾರೆ. ಆ ಶಿಸ್ತು ಬೆಳಿಗ್ಗೆ, ಸಂಜೆ, ಮಧ್ಯಾಹ್ನ ಮತ್ತು ಒಂದು ನಿಶ್ಚಿತವಾದ ಯಾವುದು ಉದ್ಯೋಗವೋ ಅದೆಲ್ಲ ಆಯಾ ಸಮಯಕ್ಕೆ ತಕ್ಕಂತೆ ಶ್ರದ್ಧೆಯಿಂದ ಮಾಡ್ತಾ ಇರಬೇಕು. ಸಾಮಾನ್ಯವಾಗಿ ನಿಯತ ಕರ್ಮ ಅಂದರೆ ಶಾಸ್ತ್ರದಲ್ಲಿ ಹೇಳಿರುವ ಕರ್ಮಗಳು ಅಂತ ಅರ್ಥ. ಮತ್ತು ಇಲ್ಲಿ ಶಾಸ್ತ್ರ ಯಾವ ಶಾಸ್ತ್ರ ಅಂತ ಕೇಳಿದರೆ, ಅಯ್ಯೋ ಒಂದು ಉದ್ಯೋಗದಲ್ಲಿದ್ದರೆ ಆ ಕಾರ್ಯಾಲಯದಲ್ಲಿ ಯಾವ ಒಂದು ಶಿಸ್ತಿದೆಯೋ ಆ ಶಿಸ್ತಿಗೆ ಹೊಂದ್ಕೊಂಡು ಮಾಡಬೇಕು. ಮನೆಯಲ್ಲಿ ಒಂದು ಶಿಸ್ತಿರಬೇಕು, ಆ ಶಿಸ್ತಿಗೆ ಹೊಂದ್ಕೊಂಡು ಮಾಡಬೇಕು. ಹಾಗೆ ನಿಯತವಾದ ಕರ್ಮ ಶಾಸ್ತ್ರದಲ್ಲಿ ಬೋಧಿಸಿರುವಂತಹ ಯುಕ್ತ ಮತ್ತು ಅಯುಕ್ತವನ್ನು ತಿಳಿದುಕೊಂಡು ಯುಕ್ತವಾದ ಕರ್ಮವನ್ನು ಮಾಡು ಅಂತ ಹೇಳ್ತಾ ಇರೋದು. ಇಲ್ಲಿ ಪ್ರಶ್ನೆ ಬಂತು, ಈ ಕರ್ಮಯೋಗ ಹಾಗಾದರೆ ಇದು ಮಾಡಬೇಕು ಅಂತಂದರೆ ಅದರೊಳಗೆ ನೀನು ಡಿಟ್ಯಾಚ್ ಅಂದರೆ ಸಂಘರಹಿತವಾಗಿ ಮಾಡುವಂಥ, ಹಿಂದಕ್ಕೂ ಹೇಳಿದ್ದಾನೆ, ಇಲ್ಲೂ ಮುಕ್ತ ಸಂಘ ಸಮಾಚಾರ ಅಂತ ಹೇಳ್ತಾನೆ. ಆ ಮುಕ್ತ ಸಂಘ ಸಮಾಚಾರ ಅಂತ ಹೇಳಿದಾಗ ನೀವಿದು ಕೇಳಿದ್ದು, ಈ ಕರ್ಮವನ್ನು ಈ ಕರ್ಮ ಪ್ರಕ್ರಿಯೆ ಹೇಗಿರಬೇಕು ಅಂದರೆ ಯಜ್ಞ ಪ್ರಕ್ರಿಯೆ ಇದ್ದ ಹಾಗೆ ಇರಬೇಕು ಅಂತ ಹೇಳ್ತಾನೆ. ಅಯ್ಯೋ ಯಜ್ಞವಾ ಅಂತ ಕೇಳಿದರೆ ಮುಂದಕ್ಕೆ ಬರ್ತದೆ. 13-14 ರೀತಿಯ ಯಜ್ಞಗಳ ವಿವರಣೆ ಎಲ್ಲ ಇದೆ. ನಮಗೆ ಒಂದೇ ಯಜ್ಞ ಗೊತ್ತಿದೆ, ಏನು ಅಂತಂದರೆ ಒಂದು ಶಾಸ್ತ್ರೋಕ್ತ ರೀತಿಯ ಅಗ್ನಿಯಲ್ಲಿ ದೇವತೆಗಳನ್ನು ಆವಾಹನೆ ಮಾಡಿ ಅವುಗಳಿಗೆ ಹವಿಸ್ಸನ್ನು ಅರ್ಪಣೆ ಮಾಡುವುದು. ನಾನಾ ದ್ರವ್ಯಗಳು ಬೇರೆ ಬೇರೆ ರೀತಿಯ ದೇವತೆಗಳಿಗೆ ಬೇರೆ ಬೇರೆ ರೀತಿಯ ಕಾಮನೆಗಳಿಗೆ ಸಂಬಂಧಪಟ್ಟು ನಡೆಸ್ತಾ ಇರುವಂತಹ ಯಜ್ಞ. ಇಲ್ಲಿ ಆ ಯಜ್ಞದ ಬಗ್ಗೆ ಭಗವದ್ಗೀತೆಯಲ್ಲಿ ಎಲ್ಲೂ ಹೇಳಿಲ್ಲ. ಅದು ಪುಷ್ಪಿತಾಂ ವಾಚಂ, ಕಾಮ್ಯಕರ್ಮಗಳಿಗೆ ಫಲ ಬೇಕು, ಅದಕ್ಕಾಗಿ ಪುಷ್ಪವಾದ ಮಾತುಗಳು, ಅರಳುತ್ತಿರುವಂತಹ ಹೂವಿನಂತೆ ಅರಳುತ್ತಿರುವ ಮಾತುಗಳಿಂದ ಹಣ್ಣರೊಂದೊಂದು ರೀತಿಯ ಫಲವನ್ನು ಕರ್ಮದಿಂದ ಪಡೆದುಕೊಳ್ಳೋದರ ಬಗ್ಗೆ ಬರ್ತಾ ಇರುವಂಥದ್ದು. ಅದನ್ನು ಒಪ್ಪೋದಿಲ್ಲ. ಯಾವುದಕ್ಕೆ ಕೇಳಿದರೆ ವಿವೇಕ ಬೇಕು ಅಂತಂದರೆ ಅದನ್ನು ಮೀರಿ ಹೋಗಬೇಕು ಅಂತ. ಅದನ್ನು ಮಾಡೋದನ್ನು ನಿಷೇಧ ಮಾಡ್ತಾ ಇಲ್ಲ, ಅದು ಕೆಳಗಡೆ ಇದಪ್ಪ. ಕೃಪಣ ಫಲಹೇತವ ಅಂತ ನಿನಗೇನೋ ಬೇಕು ಏನೋ ಬೇಕು ಅಂತ ಮಾಡ್ತಾ ಇರುವಂತಹದ್ದು ಅದು ಕೃಪಣರು, ಅಂಜುಬುರುಕರು, ಜಿಪುಣರು ನಡೆಸ್ತಾ ಇರುವಂಥದ್ದು. ನಾವೆಲ್ಲ ಒಂದು ಲೆಕ್ಕದಲ್ಲಿ ಆ ಲೆಕ್ಕದಲ್ಲಿ ಜಿಪುಣರು, ವಿಶಾಲವಾಗಿ ನಮಗಾಗಿ ನಾವು ಮಾಡ್ತಾ ಇದ್ದೇವೆ. ಬೇರೆಯವರಾಗಿ ನಾವು ಏನಾದ್ರು ಮಾಡ್ತಾ ಇದ್ದೇವೆಯೋ, ಕೆಲವರೆಲ್ಲ ಅಲ್ಪ ಸ್ವಲ್ಪ ಬೇರೆಯವರಾಗಿ ಬದುಕಬಹುದು. ಸೇವಾಹಿ ಪರಮೋ ಧರ್ಮ ಅಂತೇಳಿ. ಆದರೆ ಹೆಚ್ಚಾಗಿ ಮೈನಹಿ ತೂಹಿ ಅಂತ ಹೇಳುವಂಥವರು ಜ್ಞಾನಿಗಳು ಮಾತ್ರ. ನಾನಲ್ಲ ನೀನೇ ಅಂತ ಹೇಳೋದು. ಯಾಕೆ ನೀನೇ ಅಂತ ಹೇಳಿದ್ರು, ನೀನಲ್ಲಿ ನಾನಿದ್ದೇನೆ ಅಂತ ಹೇಳೋದು. ಹಾಗಾಗಿ ಸಹಜವಾಗಿ ನನ್ನಲ್ಲಿ ನೀನಿದ್ದೀಯೇ ಅಂತ ಒಂದು ಸ್ವಾಭಾವಿಕವಾದ ಒಂದು ಶ್ಲೋಕ ಅಲ್ಲಿ ಮುಂದಕ್ಕೆ ಬರ್ತದೆ. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ. ಅಲ್ಲಿ ಆ ವಿವರಣೆಗಳನ್ನು ನಾವೆಲ್ಲ ನೋಡೋಣ. ಸೊ ನಾವು ಈ ಅಪೇಕ್ಷೆ ಪಟ್ಟು ಯಜ್ಞ ಮಾಡ್ತಾ ಇರುವುದು ಅಂತಂದರೆ ದ್ರವ್ಯಗಳನ್ನು ವಸ್ತುಗಳನ್ನು ಹಾಕಿ ಅದು ಮಾಡಿದಾಗ ಆ ಕರ್ಮ ಬಂಧನ ನಮ್ಗೆ ಉಂಟಾಗ್ತದೆ. ನಿಜವಾಗಿ ಏನೋ ನಾವು ತ್ಯಾಗ ಅಂತ ಹೇಳ್ತೇವೆ ಆಹುತಿ ಕೊಡಬೇಕಿದ್ರೆ, ಆದರೆ ಆ ತ್ಯಾಗ ಮಾಡಿ ನನಗೇನೋ ಬೇಕು ಅಂತ ಹೇಳ್ತಾ ಇರೋದು. ಸೊ ಹಾಗೆ ನಮಗೇನಾದ್ರು ತಗೊಂಡ್ವಿ ಅಂದರೆ ಅದರ ಬಂಧನದಲ್ಲಿ ನಾವು ಸಿಕ್ಕಿದ್ವಿ ಅಂತ. ಫಲ ಸಿಕ್ಕಿತು ಅಂದರೆ ಬಂಧನದಲ್ಲಿದ್ದೇವೆ ಅಂತ ಲೆಕ್ಕ. ಅದರ ನಂತರ ಮತ್ತೆ ಏನೋ ಫಲಗಳನ್ನು ಅನುಭವಿಸಬೇಕಾಗ್ತದೆ. ಹಾಗಾಗಿ ಯಜ್ಞಕ್ಕೋಸುಗ ಮಾಡುವ ಕರ್ಮ ಇರಬೇಕು. ಹುಟ್ಟುವುದೇ ಯಜ್ಞ, ಅದೇ ಒಂದು ಯಜ್ಞ. ಒಂದು ಪುತ್ರ ಸಂತಾನ ಆಗೋದೊಂದು ಯಜ್ಞ ಅಂತ ಹೇಳ್ತಾ ಇರುವಂಥದ್ದು. ಅಷ್ಟೊಂದು ವಿಶಾಲವಾದ ಈ ಸೃಷ್ಟಿಯೇ ಒಂದು ಯಜ್ಞ. ಇದು ಅಂದರೆ ಕರ್ಮ, ಕ್ರಿಯೇಷನ್, ಸೃಷ್ಟಿ ಅಂದ ಕೂಡಲೇ ಒಂದು ಕರ್ಮ. ಆ ಸೃಷ್ಟಿ ಹೇಗಾಗಿದೆ ಅಂದರೆ ಯಜ್ಞದ ಮೂಲಕ ಆಗಿದೆ. ನೀವು ಹೇಳಿದ್ರಿ ಯಜ್ಞ ಅಂದರೆ ಈಗ ನಾವು ಮಾಡುವ ನಮ್ಮ ಕಲ್ಪನೆಯಲ್ಲಿರುವ ಹವಿಸಾಕುವ ಯಜ್ಞ ಇಲ್ಲಿ ಅಲ್ಲ ಕೃಷ್ಣ ಹೇಳ್ತಾ ಇರೋದು. ಅಂದರೆ ಇಲ್ಲಿ ಕೃಷ್ಣ ಹೇಳ್ತಾ ಇರುವ ಯಜ್ಞ ಯಾವುದು? ಇಲ್ಲಿ ಹೇಳುವ ಯಜ್ಞ ಅಂತಂದರೆ ಇದು ಮಾನಸಿಕವಾಗಿ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟ ಯಜ್ಞ. ಇದು ಯಾವ ಥರ ಯಜ್ಞಗಳು ಅಂದರೆ ಮುಂದಕ್ಕೆ ತುಂಬ ದೀರ್ಘವಾಗಿ ಬರ್ತದೆ. ನೀವು ಅದನ್ನು ಕೇಳಿದ್ರಿಂದ ನಾನು ಪ್ರಾರಂಭದಿಂದ ಹೇಳ್ತಾ ಇದ್ದೇನೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತುವಃ ಪರಸ್ಪರಂ ಭಾವಯಂತಹ ಶ್ರೇಯ ಪರಮಮಾಪ್ಸ್ಯಥ. ಈ ಗಾಳಿ, ಬೆಳಕು ಮತ್ತು ಇದೆಲ್ಲ ಬರ್ತಾ ಇದೆಯಲ್ಲ ಪಂಚಭೂತಗಳಿಂದ, ಭೂಮಿನೂ ಇದೆ, ಪೃಥ್ವಿ, ಅಪ್ಪ, ತೇಜು, ವಾಯು, ಆಕಾಶ. ಇದು ಸೂಕ್ಷ್ಮದಿಂದ ಭೂತ ಅಂದರೆ ಇರುವಿಕೆ ಗುರುತಿಸುವಂತಹದ್ದು. 3 ಕಾಣ್ತದೆ, ಮತ್ತೆರಡು ಕಾಣೋದಿಲ್ಲ. ಭೂಮಿ ನಮಗೆ ಕಾಣ್ತದೆ. ಹಾಗೆಯೇ ಬೆಂಕಿ
ಅಂದರೆ ಕಾಣ್ತದೆ, ಜಲ ನಮಗೆ ಕಾಣುತ್ತದೆ, 3 ಕಾಣ್ತದೆ. ಅದೇ ಗಾಳಿ ಅನುಭವಕ್ಕೆ ಬರ್ತದೆ, ಕಾಣುವುದಿಲ್ಲ. ಆಕಾಶ ಅಂದರೆ ಆಕಾಶ ಅಂದರೆ ಸ್ಪೇಸ್ ಅಂತ ಅರ್ಥ. ನಿಜವಾಗಿ ಮೇಲ್ಗಡೆ ಬರುವ ನೀಲಿ ಬಾನು ಅಂತಲ್ಲ, ತುಂಬ ವ್ಯಾಪಕವಾಗಿ ಹರಡಿಕೊಂಡಿದ್ದಾಗ ಅದು ನೀಲಿಯಾಗಿರ್ತದೆ. ಸಮುದ್ರ ತುಂಬ ಆಳವಾಗಿದ್ದಾಗ ಅದು ನೀಲಿಯಾಗಿ ಕಾಣ್ತದೆ. ಆಕಾಶ ಅಂತಂದರೆ ಅಲ್ಲೇನೋ ಜಾಗ ಉಂಟು ಅಂತ ಅಷ್ಟೇ ಹೊರತು, ಅಂದರೆ ಖಾಲಿ ಉಂಟು ಅಂತ ಲೆಕ್ಕ. ಖಾಲಿ ಅಂದರೆ 2 ರೀತಿಯಿಂದ, ಗಾಳಿ ತುಂಬಿಕೊಂಡಿರ್ಬೋದು, ಗಾಳಿ ತುಂಬದೇನೆ ಇರುವಂಥದ್ದು. ಆ ಗಾಳಿ ತುಂಬದೇ ಇರುವಂಥದ್ದು ತುಂಬ ದೂರದಲ್ಲಿ ಇರ್ತಾರೆ, ನಮಗೆಲ್ಲರಿಗೂ ಗೊತ್ತಿದೆ. ಇಲ್ಲಿ ಒಂದು ಪ್ರಕ್ರಿಯೆ, ಯಜ್ಞ ಪ್ರಕ್ರಿಯೆ ಅಂದರೆ ಇದೊಂದು ಚಕ್ರ. ಸಂಸಾರವೂ ಒಂದು ಚಕ್ರ, ಉದ್ದ ದಾರಿಯಲ್ಲ. ಬೇರೆ ಯಾವುದೋ ಮತಗಳಲ್ಲಿ ಇದೊಂದು ಉದ್ದ ದಾರಿ, ಅದಕ್ಕೆ ಎಂಟುಂಟು ಮುಗೀತು ಅಂತ. ನಮ್ದು ಹಾಗಲ್ಲ, ಇದು ಸುತ್ತು, ಜನ್ಮ ಮತ್ತೆ ಹುಟ್ಟು ಸಾವು ಬರ್ತಾನೇ ಇರ್ತದೆ ಅಂತ ಹೇಳಿ. ದೇವಾನ್, ಇಲ್ಲೊಂದು ಶ್ಲೋಕ, ನಾನಿದು ಎಷ್ಟು 3ನೇ ಅಧ್ಯಾಯದ 11ನೇ ಶ್ಲೋಕ. ಈ ಯಜ್ಞದ್ವಾರ ನಾವು ಹಾಗಾಗಿ ಏನು ಮಾಡಬೇಕು ಅಂತಂದರೆ, ಈ ಭಗವಂತ ನನಗೆ ಇರಲಿಕ್ಕೆ ಭೂಮಿ ಕೊಟ್ಟು, ಭೂಮಿ ಅಂದರೆ ಬರೀ ಒಂದೇನು ನಿಲ್ಲಲಿಕ್ಕೆ ಜಾಗವೋ ಅಲ್ಲ, ಇದರೊಳಗೆ ಸಂಪತ್ತಿದೆ. ಹಾಗಾಗಿ ಇದಕ್ಕೆ ವಸುಂಧರ ಅಂತ ಹೆಸರು. ವಸು ಅಂದರೆ ಸಂಪತ್ತು, ಸಂಪತ್ತನ್ನು ಧರಿಸೋಳು. ಯಾವುದಿಲ್ಲ ಇದರೊಳಗೆ. ಭೂಮಿಯಿಂದ ಏನನ್ನೂ ಪಡೆಯದೆ ನಾನು ಜೀವನ ಮಾಡ್ತೇನೆ ಅಂದರೆ ಯಾರಿಗೆ ಸಾಧ್ಯ ಉಂಟು? ಇನ್ನು ಯುರೇನಿಯಂ ಹೇಳಿ, ಅಥವಾ ಕೃಷಿಗೆ ಮಣ್ಣು ಅಂತ ಹೇಳಿ, ಗೊಬ್ಬರ ಅಂತ ಹೇಳಿ, ಯಾವ್ದು ಹೇಳಿ, ಎಲ್ಲದಕ್ಕೂ ಇದು ಬೇಕೇ ಬೇಕು. ಸೊ ಭಗವಂತ ಅಂತ ನೀವು ಒಪ್ಪುವುದಿಲ್ಲ ಅಂತ ಆದರೆ, ನಿಜವಾಗಿ ಒಪ್ಪುವುದಿಲ್ಲ ಹೇಳೋ ಪ್ರಶ್ನೆ ಕೃಷ್ಣ ಇದಕ್ಕೆ ಸಂಬಂಧಪಟ್ಟು ಬರೋದೇ ಇಲ್ಲ. ಆದರೂ ಯಾವುದೋ ಒಂದು ದೈವಿ ಶಕ್ತಿ, ಯಾವುದೋ ಒಂದು ಅಂತ ಆದರೂ ಇಟ್ಕೊಳ್ಬೇಕಾಗ್ತದೆ ಅಲ್ಲ. ಅದು ನಮಗೆ ಕೊಟ್ಟಿದೆ. ಅದು ಕೊಟ್ಟಿರೋದು ನಾನು ಹುಟ್ಟಿದ ಮೇಲೆ ನಾನು ಬದುಕಬೇಕಲ್ಲ, ಅನಿವಾರ್ಯ. ಆಗ ಹೇಳಿದ್ನಲ್ಲ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಅಂತ. ಹಾಗಾಗಿ ಬದುಕಬೇಕು ಅಂತ ಆದರೆ ಇದೆಲ್ಲ ದೇವತೆಗಳು ಕೊಟ್ಟಿದ್ದು ಅಂತ. ಯಾವುದೋ ಅದು ಅಂತ ಹೇಳಿದಲ್ಲ, ಅದಕ್ಕೆಲ್ಲ ಒಂದೊಂದು ಕೊಟ್ಟರು. ಮಳೆ ಸುರಿಸೋದಕ್ಕೆ ಒಂದು ದೇವತೆ, ಆ ಮಳೆ ಸರಿಯಾಗಿ ಸೃಷ್ಟಿಯಾಗಲಿಕ್ಕೆ ಗಾಳಿಯೆಲ್ಲ ಒಟ್ಟಿಗೆ ಸೇರಿ ಅದಕ್ಕೊಂದು ದೇವತೆ, ಅದಕ್ಕೆಲ್ಲ ಬೇರೆ ಬೇರೆ ವಿದ್ಯುತ್ತು, ಅದಕ್ಕೆಲ್ಲ ದೇವತೆಗಳ ಹೆಸರುಗಳೆಲ್ಲ ವೇದದಲ್ಲಿ ತುಂಬ ವಿವರವಾಗಿದೆ. ಹಾಗಾಗಿ ಅದಕ್ಕೆಲ್ಲವನ್ನು ರಕ್ಷಣೆ ಒಂದು ದೇವತೆ, ವಾಯುವಿಗೆ ಬೇರೆ ಬೇರೆ ರೀತಿಯಿಂದ ಎಲ್ಲ ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ಆ ದೇವತೆಗಳನ್ನು ನಾವು ಸ್ಮರಣೆ ಮಾಡಿಕೊಂಡು ಅವರನ್ನು ನಾವು ಪೂಜಿಸಬೇಕು. ಸಾಮಾನ್ಯವಾಗಿ ಪೂಜೆ ಯಾವ ರೀತಿಯಾಗಿ, ಏನೋ ಫಲ ಕೊಡಬೇಕು ಅಂಥೇಳಿ ಕಾಮ್ಯೋದ್ದೇಶದಿಂದ ಪೂಜೆ ಅಂತ ಅಲ್ಲ. ನಾನು ನಿಯತ ಬಂತಲ್ಲ, ನಿತ್ಯವಾದ ಕರ್ಮಗಳು. ನೋಡಿ, ಭೂಮಿಯ ಮೇಲೆ ನಡೀತಾ ಇದ್ದೇನೆ ನಾನು, ತಾಯಿ ಅಂತ ಹೇಳ್ತೇವೆ. ಹಾಗಾಗಿ ಕ್ಷಮಿಸುವಂತ ಬೆಳಗ್ಗೆ ಒಂದು ನಮಸ್ಕಾರ ಮಾಡುವಂತಹದ್ದು. ಹಾಗೆ ಬೆಳಕು ಕೊಡ್ತಾ ಇದ್ದಾನೆ ಸೂರ್ಯ. ಬೆಳಗ್ಗೆ ಎದ್ಕೊಳ್ಳೆ ಒಂದು ಸೂರ್ಯನಿಗೆ, ಭಗವಂತ ನೀನು ಸೂರ್ಯನಾರಾಯಣ ನನಗೆ ಬೆಳಕನ್ನು ಕೊಟ್ಟಿದೆ, ಇಲ್ಲದೆ ಹೋದರೆ ನನಗೆ ಹೋಗೋದು ಕಷ್ಟ ಆಗಿತ್ತು. ಬರೀ ಚಲನೆ ಮಾಡೋದು ಮಾತ್ರ ಅಲ್ಲ, ಗಿಡ ಮರಗಳೇ ಬೆಳೆಯೋದಿಲ್ಲ. ಒಂದು 4 ದಿವಸ ಬಿಸಿಲಿಲ್ಲದೆ ಹೋದರೆ ಏನಾಗ್ತದೆ ಅಂತ ನೋಡ್ಬೋದು ನಾವು. ಆ ರೀತಿಯಾಗಿ ನಡೆಸ್ಬೋದು. ಗಾಳಿ ಹೆಚ್ಚು ಕಡಿಮೆ ಆದರೆ ಎಷ್ಟು ಕಷ್ಟ ಆಗ್ತದೆ ಅಂತ ನಮ್ಗೆ ಗೊತ್ತಿದೆ ಅಲ್ಲ. ಹಾಗೆಯೇ ಈ ಎಲ್ಲ ದೃಷ್ಟಿಯಿಂದ ನೀನು ಅಂದರೆ ದೇವ ಅಂದರೆ ದ್ಯುತಿ, ಬೆಳಕು ಅಂದರೆ ಜ್ಞಾನ, ದೇವಾನ್ ಭಾವಯತಾನ್, ಅವುಗಳನ್ನು ನೀನು ಒಳ್ಳೆಯ ರೀತಿಯಿಂದ ಭಜಿಸು. ತಾನ್ ದೇವಾನ್ ಭಾವಯಂತ, ಅವು ನಮಗೆ ಕೊಟ್ಟಿವೆ, ನಾವು ಅವುಗಳಿಗೆ ಕೊಡಬೇಕು. ಇದು ಯಜ್ಞಚಕ್ರ. ನೋಡಿ, ಇದರೊಳಗೆ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ, ಇದು ಹಾರ್ಮನಿ ಅಂತ ಹೇಳ್ತಾ ಇದ್ದಾರೆ. ಎನ್ವಿರಾನ್ಮೆಂಟಲ್ ಸರ್ಕಲ್ ಇದು. ಪರಸ್ಪರಂ ಭಾವಯಂತಹ, ಅದು ಪರಸ್ಪರ ಪೂರಕವಾಗಿರಬೇಕು. ಒಂದಷ್ಟು ಗಿಡ ಇದೆ ಅಂತ ಕಡ್ದು ಹಾಕಿಬಿಟ್ರೆ ಉಪಯೋಗಕ್ಕೆ ಎಷ್ಟು ಬೇಕೋ ಅಷ್ಟೇ ಕೊಡಬೇಕು. ಈ ಯಜ್ಞಕ್ಕಾಗಿಯೂ ಕೂಡ ಸಮಿತಿಗಳನ್ನು ಮಾಡ್ತಾರೆ. ಆಗ ಆ ವನದೇವತೆಯನ್ನು, ಆ ವನಸ್ಪತಿಯನ್ನು ಪ್ರಾರ್ಥನೆ ಮಾಡಬೇಕು ಅಂತಿದೆ. ನಾವು ಹೀಗೆ ಯಜ್ಞಕ್ಕಾಗಿ ಅಂದರೆ ದೇವತೆಗಳಿಗಾಗಿಯೇ ಈ ಜೀವನ ಸುಖವಾಗಿರಲಿ ಅಂಥೇಳಿ ನಿನ್ನಿಂದ ಒಂದು ಟೊಂಗೆ ತೆಗಿತೇವೆ, ಒಂದು ಎಲೆ ತೆಗಿತೇವೆ, ನೀನು ಕ್ಷಮಿಸು ಅಂತ ಹೇಳಬೇಕು. ಹಾಗೆ ಇಟ್ಟುಕೊಂಡು ಅವರನ್ನು ಬೇಡಿಕೊಂಡು ನಾವು ಇದನ್ನು ನಡೆಸಬೇಕು. ಮುಂದಿನ ಸಲ ಅದು ಮತ್ತೆ ವಿವರವಾಗಿ ನಾವು ಯಜ್ಞ ಪ್ರಕ್ರಿಯೆಯನ್ನು ನೋಡೋಣ. ಯಾವ್ಯಾವ ಯಜ್ಞಗಳು ಅಂತ 13 ಅಂತ ಹೇಳಿದ್ನಲ್ಲ, ಅದನ್ನು ಮತ್ತೆ ನಾವು ನೋಡೋಣ. ನಮಸ್ಕಾರ, ಧನ್ಯವಾದಗಳು. ಸರಣಿ ಮುಕ್ತಾಯಕ್ಕೆ ಬಂದಿದ್ದೇವೆ. ಯಜ್ಞ ಎಂದರೆ, ಕೃಷ್ಣನ ಹೇಳಿರುವ ಯಜ್ಞ ಎಂದರೆ ಏನು ಎಂದು ಆರಂಭ ಪೀಠಿಕೆಯನ್ನು ಈ ಸರಣಿಯಲ್ಲಿ ಮಾಡಿದ್ದೇವೆ. ಯಜ್ಞದ ವಿವಿಧಗಳು ಮತ್ತು ಅದರ ಕುರಿತು ಅನೇಕ ಮಾಹಿತಿಗಳನ್ನು ಮುಂದಿನ ಸರಣಿಯಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ. ನಮಸ್ಕಾರ.